ನೋಡಿದ್ರಲ್ವ, ವ್ಯೂ ಮಾತ್ರ ನಿಜವಾಗ್ಲೂ ಲಿಟರಲಿ ವರ್ತ್ ಕಮ್ಮಿಂಗ್. ನನ್ನ 3,000 ಪೆಟ್ರೋಲ್ಗೂ ವ್ಯಾಲ್ಯೂ ಅಡಿಷನ್ ಆಯ್ತು ಅಂದರೆ 3,000 ಖರ್ಚಾಗಿಲ್ಲ. ಬರೀ KGF ಇಂದ ಒಂದು 60 ಕಿಲೋಮೀಟ್ರ್ ಈ ಕಡೆನೇ ಇರೋದು, ಒಂದು 30 ಕಿಲೋಮೀಟ್ರ್ ಅಂದ್ಕೊಳ್ಳಿ ಅಷ್ಟೇ. ಇಲ್ಲಿ ನೋಡಿ, ಓಂ ನಮಃ ಶಿವಾಯ ಲಿಂಗ, ಒಳ್ಳೆ ಆಂಜಿ ಫಿಲಮಲ್ಲಿ ಆತ್ಮಲಿಂಗ ಇದ್ದಂಗಿದೆ, ಸಖತ್ತಾಗಿದೆ. ಆ ಕಡೆ ಹೋಗಿ ನೋಡೋಣ, ಆ ಕಡೆ ಇಳಿದು ನೋಡೋಣ. ದೇವರ ಮೇಲೆ ಭಾರ ಹಾಕಿ ಹರ ಹರ. ಹೆಂಗಿದೆ ವ್ಯೂ? ಸೂಪರ್ಬ್ ಆಗಿದೆ ಅಲ್ವಾ? ಡಾಡ ಇದು ಟಾಪ್ ಮೋಸ್ಟ್ ಪಾಯಿಂಟು ಗುರು, ಟಾಪ್ ಮೋಸ್ಟ್ ಪಾಯಿಂಟು ಇದೆ ಶಿವಲಿಂಗ. ಇದೆ ನೋಡಿ, ಇನ್ನೂ ಎಲ್ಲ ಎಣ್ಣೆ ಎಲ್ಲ ಹಂಗೆ ಇದೆ. ನೋಡಿದ್ರಲ್ಲ ಅಲ್ಲಿ ನೋಡಿ, ಅಲ್ಲಿ ಆ ಕರ್ವದು ರೋಡ್ ಹಂಗೆ ಬಂದಿದ್ದು, ಆ ಕಡೆಯಿಂದ ಫುಲ್ ಆ ಕಡೆಯಿಂದ ನೋಡಬೇಕು. ಇದು ಬಂದ್ಬಿಟ್ಟು ಒಂದು ಏರಿಯಾ ಬಂದ್ಬಿಟ್ಟು ಸೊ ಒಂದು ಕಡೆ ಬಂದ್ಬಿಟ್ಟು ಇದು ತಮಿಳ್ನಾಡು, ಆಂಧ್ರ, ಈ ಕಡೆ ಬಂದು ತಮಿಳ್ನಾಡು, ಆ ಕಡೆ ಬಂದು ಕರ್ನಾಟಕ. ಇದು ಟ್ರಯಾಂಗ್ಯುಲರ್ ಜಂಕ್ಷನ್. ಈ ದೇವಸ್ಥಾನ ಬಂದ್ಬಿಟ್ಟು ಇರೋದು ಕರ್ನಾಟಕದಲ್ಲಿ, ಆದರೆ ನೀವು ಬರಬೇಕಾಗಿರೋದು ಆಂಧ್ರದಿಂದ. ಸೊ ನೋಡ್ತಾ ಇದ್ದೀರಲ್ಲ, ನಾನು ಬಂದಿರೋ ಜಾಗ ಬಂದ್ಬಿಟ್ಟು ಮಲ್ಲಪ್ಪಕೊಂಡ ಅಂತ. ಸೊ ಇದು ಟ್ರಯಾಂಗ್ಯುಲರ್ ಜಂಕ್ಷನ್ನು. ಒಂದು ಕಡೆ ಬಂದ್ಬಿಟ್ಟು ಕರ್ನಾಟಕ, ಇನ್ನೊಂದು ಕಡೆ ಬಂದ್ಬಿಟ್ಟು ಇದು ಆಂಧ್ರ, ಇನ್ನೊಂದು ಕಡೆ ಈ ಕಡೆ ಬಂದ್ಬಿಟ್ಟು ತಮಿಳ್ನಾಡು. ಟ್ರಯಾಂಗ್ಯುಲರ್ ಏನೋ ಜಾಯ್ನಿಂಗ್ ಸೆಕ್ಷನ್ ಅಂತಾರಲ್ಲ, ಆ ಥರ ಇರೋ ಜಾಗ. ನೋಡ್ಬೋದು ಹಿಲ್ಸ್ ಯಾವ ಥರ ಇದೆ ಅಂತ. ಸೂಪರ್ಬ್ ಆಗಿದೆ ವ್ಯೂ, ಸಖತ್ತಾಗಿದೆ ಅಂತ ವ್ಯೂ ಅಂತ ನೋಡ್ಬೋದು. ಒಳ್ಳೆ ವೆಸ್ಟರ್ನ್ ಘಾಟ್ಸಲ್ಲಿ ಇದ್ದಂಗಿದೆ. ಸಖತ್ತಾಗಿದೆಯಲ್ಲ ಗುರು. ನೋಡ್ತಾ ಇದ್ದೀರಲ್ವ ಹೆಂಗಿದೆ, ಫುಲ್ಲು ಗ್ರೀನ್ರಿ, ಅಲ್ಲೆಲ್ಲ ತೋಡಿಟ್ಟಿದ್ದಾರೆ. ಈ ಕಡೆ ಮಾತ್ರ ಸಖತ್ತಾಗಿದೆ. ಈ ಕಡೆ ಕಾಡುಗಳಿಂದ ಬಂದಿದ್ದು ರೋಡ್ ಆ ಕಡೆ ತೋರಿಸ್ತೀನಿ ನಾನು, ಯಾವ ಥರ ಇದೆ ಅಂತ. ಮೇಲ್ಗಡೆ ಅಲ್ಲಿ ಶಿವಂದು ಇದಿದೆ ದೇವಸ್ಥಾನ. ಸೊ ಇದು ಮೇಯ್ನ್ ದೇವಸ್ಥಾನ ಬಂದ್ಬಿಟ್ಟು ಸೊ ಮಲ್ಲಪ್ಪಕೊಂಡ ಅಂತ. ಇದು ಬಂದ್ಬಿಟ್ಟು KGF ಇಂದ ಕುಪ್ಪಂ ಕಡೆಗೆ ಹೋಗ್ಬೇಕಂದ್ರೆ ನೀವು ಮ್ಯಾಪಲ್ಲಿ ಮಲ್ಲಪ್ಪಕೊಂಡ ಹಿಲ್ ವ್ಯೂ ಪಾಯಿಂಟ್ ಅಂತ ಹೊಡೀರಿ, ಬಂದ್ಬಿಡುತ್ತೆ. ಸೂಪರ್ಬ್ ಆಗಿದೆ. ಟ್ರೆಕ್ಕಿಂಗ್ ಒಳ್ಳೆ ರೋಡ್ ತೋರಿಸ್ತೀನಿ, ನೋಡ್ಬೋದು ನಿಮಗೆ. ಅಲ್ಲಿ ಆ ಪೆನುಕೊಂಡ ಹತ್ರ ರೋಡು ಮತ್ತು ಈ ಹೇರ್ ಪಿನ್ ಬೆಂಡ್ಸ್ ಥರ ಇದೆಯಲ್ವಾ, ಆ ಥರ ರೋಡ್ಸು ಸೂಪರ್ಬ್ ಆಗಿದೆ. ರೋಡ್ಸ್ ಮಾತ್ರ ಅಲ್ಲಿ ಹಂಗೆ ನೋಡಿ ನಡ್ಕೊಂಡು ಹೋಗ್ಬೇಕು. ಅಲ್ಲಿ ನಡ್ಕೊಂಡು ಹೋದರೆ ಅಲ್ಲಿ ಒಂದು ಶಿವ ಪಾರ್ವತಿದು ಲಿಂಗ ಪ್ರತಿಷ್ಠಾಪನೆ ಮಾಡಿದ್ದಾರೆ ನೋಡಿ. ಒಳ್ಳೆ ಜೋಡಿಗಳೆಲ್ಲ ಬರ್ತಾಯಿದೆ. ಕ್ಯಾಚ್ ಹಾಕ್ಕೊಂಡು ಮ್ಯಾಚ್ ಹಾಕ್ಕೊಂಡು ಬಂದರೆ ಮಾತ್ರ ಒಳ್ಳೆ ಜಾಲಿ ಎಂಜಾಯ್ ಜಾಲಿ ಹಾಗೆ. ಸೊ ಬರ್ಬೋದು. ಇದು ಬಂದ್ಬಿಟ್ಟು ಶಿವನ ದೇವಸ್ಥಾನ, ಮಲ್ಲೇಶ್ವರ ದೇವಸ್ಥಾನ. ಸೊ ಶಿವನ ದೇವಸ್ಥಾನ ನೋಡಿದ್ರಲ್ಲ ಯಾವ ಥರ ನೋಡಿದ್ರಲ್ಲ, ಯಾವ ಕಡೆ ಇದೆ ಅಸ್ತಮಿಸ್ತಾ ಇರೋ ಸೂರ್ಯ. ಒಳ್ಳೆ ವೆಸ್ಟರ್ನ್ ಘಾಟ್ಸಲ್ಲಿ ಇದ್ದಂಗಿದೆ. ಗ್ರೀನ್ರಿ ಮಾತ್ರ ಸಖತ್ತಾಗಿದೆ. ಬೆಟ್ಟಗಳ ಮೇಲೆ ಒಂದು ಫ್ಲೋರ್ ಮ್ಯಾಟ್, ಗ್ರೀನ್ ಮ್ಯಾಟ್ ಆಗ್ತಂಗಿದೆ. ಸೂಪರ್ ವ್ಯೂಗಳು. ಈ ವ್ಯೂಗೋಸ್ಕರನೇ ನಾನು ಅಷ್ಟು ದೂರದಿಂದ ಬಂದಿದ್ದು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಂಥ ಜಾಗಗಳನ್ನೆಲ್ಲ ತೋರಿಸ್ತಾ ಇರ್ತೀನಿ. ಬನ್ನಿ ದೇವಸ್ಥಾನಕ್ಕೆ ಹೋಗಿ ತೋರಿಸ್ತೀನಿ ಯಾವ ಥರ ಇದೆ ಅಂತ ನೋಡೋಣ. ಮೇಲೆ ಒಳಗಡೆ ಹೋಗಿ, ಇವಾಗ ಪ್ರಾಬ್ಲಿ ದೇವಸ್ಥಾನ ಕ್ಲೋಸ್ ಇದೆ ಅನಿಸುತ್ತೆ. ಮೇಲ್ಗಡೆ ಕರ್ಕೊಂಡೋಗಿ ತೋರಿಸ್ತೀನಿ ಯಾವ ಥರ ಇದೆ ಅಂತ. ನಾನು ಬೆಳಗ್ಗೆ ಬರೋಣ ಅಂದ್ಕೊಂಡೆ, ಬಟ್ ಇಟ್ಸ್ ಈವ್ನಿಂಗ್ ಆಗಿದೆ. ಶಿವನ ದರ್ಶನ ಆಚೆಯಿಂದನೇ ಪಡಿಬೇಕು ಅನಿಸುತ್ತೆ. ಕಾರ್ ಹಾಕ್ಕೊಂಡು ಬಂದೆ. ಕಾರ್ಗೆ ಮಾತ್ರ ಒಳ್ಳೆ ರೋಡ್ ಇದೆ ಗುರು, ಆಫ್ ರೋಡ್. ಬೈಕ್ಸ್ ಎಲ್ಲ ನಿಲ್ಲಿಸಿದ್ದಾರೆ ನೋಡಿದ್ರಲ್ಲ, ಬೈಕೆಲ್ಲ ಹಾಕ್ಕೊಂಡು ಬಂದೆ. ಜಾಲಿ ಎಲ್ಲ ಎಂಜಾಯ್. ಮತ್ತು ವ್ಯೂ ತೋರಿಸ್ತೀನಿ ಮೇಲ್ಗಡೆ ಹೋಗ್ಬಿಟ್ಟು ಯಾವ ಥರ ಇದೆ ಅಂತ. ಶಿವನ ದೇವಸ್ಥಾನ ಅಂದರೆ ನಮ್ಮ ಬಿಲ್ವಪತ್ರೆ ಮರ ಮ್ಯಾಂಡೇಟ್ರಿ. ಸೊ ಬೆಟ್ಟದ ಮೇಲೆ ಕೂಡ ಬೆಳೆದಿದೆ, ಬಿಲ್ವಪತ್ರೆ ಕಾಯಿಗಳು ಕೂಡ ಬೆಳೆದಿದೆ. ಈ ಕಡೆ ವ್ಯೂ ನೋಡಿಸ್ತೀನಿ. ಸೊ ಯಾವ ಥರ ಇದೆ ಅಂತ. ತುಂಬ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ. ರೋಡ್ ಕೂಡ ಮಾತ್ರ ಆಸಮ್ ಆಗಿದೆ, ಬೆಸ್ಟ್ ರೋಡ್ಸು. ಸೊ ಸಿಮೆಂಟು ಮತ್ತು ಆಸ್ ವೆಲ್ ಆಸ್ ಟಾರ್ ಕೂಡ ಹಾಕಿದ್ದಾರೆ. ಒಳ್ಳೆ ರೋಡು. ಇಲ್ಲಿಂದ ಕಾಣಿಸುತ್ತಾ ಟಾಪ್ ವ್ಯೂ? ಇಲ್ಲ, ಅಲ್ಲಿಂದ ತೋರಿಸ್ತೀನಿ ನೋಡಿ. ಕ್ರಾಸ್ ಎಲ್ಲ ಹೇರ್ ಪಿನ್ ಬೆಂಡ್ಗಳ ಥರ ಈ ಥರ ಮಾಡಿದ್ದಾರೆ. ಸೂಪರ್ಬ್ ಆಗಿದೆ ದೇವಸ್ಥಾನ ಇದು. ಶಿವ ಪಾರ್ವತಿ ಇಲ್ಲೇ ನೋಡ್ಬೋದು. ಶಿವನ ಐಡಲ್ ಇಟ್ಟಿದ್ದಾರೆ. ಗರುಡ ಸ್ತಂಭ, ಧ್ವಜಸ್ತಂಭ ನೋಡ್ಬೋದು. ಇಲ್ಲಿ ನಂದಿ ಬೃಂಗಿ ಇದು ಇಟ್ಟಿದ್ದಾರೆ. ಯಾವ ಥರ ಇದೆ ನೋಡ್ಬೋದು. ಶಿವನ ವಿಗ್ರಹ, ಇಲ್ಲಿ ನಂದಿ ಮತ್ತು ಭೃಂಗಿ. ಇದು ಸಿಮೆಂಟಿಂದ
ಇದು ಕೋಲ್ದು ಗರುಡ ಸ್ತಂಭ ಕಲ್ಲಿಂದ ಇನ್ನೂ ಇಟ್ಟಿಲ್ಲ ಅನಿಸುತ್ತೆ. ಸೊ ಅಲ್ಲಿ ನಂದಿ ಭೃಂಗಿ ಆಯಿತು, ಇಲ್ಲಿ ಸಿಂಗಲ್ ಸೋಲೋ ನಂದಿ ಇದ್ದಾರೆ. ಸೊ ದೇವಸ್ಥಾನ ತೆಗೆದಿದ್ರೆ ಚೆನ್ನಾಗಿರೋದು, ದರ್ಶನ ಕೂಡ ಆಗೋಗ್ಬಿಟ್ಟಿರೋದು. ಸೊ ನೋಡ್ಬೋದು స్వర్ణగిరి మల్లప్పకొండ మల్లకు మెట్లకు విరాళం ఇవ్వాల్సిన భక్తులు ఒక ಮೆಟ್ಟಕ್ಕೂ 2.5 ಅಂದರೆ ಮೆಟ್ಲು ಕಟ್ತಾ ಇದ್ದಾರೆ. ಅಲ್ಲೇ ಮೇಲ್ಗಡೆ ಮೆಟ್ಲು ಕಟ್ಟೋಕ್ಕೆ ಒಂದು ಮೆಟ್ಲಿಗೆ 22,500 ಅಂತೆ ಕೊಡ್ಬೋದಂತೆ. ಸೊ ಕೊಡ್ಬೋದು. ಸೊ ಇಲ್ಲಿ ನೋಡ್ಬೋದು ಅದು ಸುಗಂಧರಾಜನೇ, ಇನ್ನೊಂದು ಯಾವುದಲ್ಲ ಸುಗಂಧರಾಜ ಅಲ್ಲ, ಇನ್ನೊಂದು ಹೂವು ಸ್ಮೆಲ್ ಬರುತ್ತಲ್ಲ ಅದು ಸೂಪರ್ಬ್ ಆಗಿರುತ್ತೆ. ಸೊ ಆ ಮರ. ಸೊ ಇಲ್ಲಿ ಪಕ್ಕದಲ್ಲಿ ಗಣಪತಿನ ಕುಳಿಸಿದ್ದಾರೆ. ನಮ್ಮ ಬಾಸು ಅಣ್ಣ ಬಾಸು ಅಂದಂಗೆ ನಮ್ಮ ಬಾಸು ಇದ್ದಾರೆ ನೋಡ್ಬೋದು. ಓಂ ನಮೋ ಗಣಪತಿ ನಮಃ ಗಣಾನಂತ್ವಾಂ ಗಣಪತಿ ಕುಂಭವಾಮಹಿಂಕವೇ ಸಮಸ್ತಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪದ ಆನಶ್ರವನ್ ಸೀದ ಸಾಧನ ಮಹಾಗಣಾಧಿಪತಿ ನಮಃ. ನಮ್ಮ ಕಾಲಭೈರವ ನೋಡ್ಬೋದು, ಇಲ್ಲಿ ನೋಡಿಸ್ತೀನಿ ಬನ್ನಿ ಕಾಲಭೈರವನ ಯಾವ ಥರ ಇದ್ದಾರೆ ಅಂತ. ಅಶ್ವವಾಹನ ಕಾಲಭೈರವ ನೋಡ್ಬೋದು. ನಮೋ ಕಾಲಭೈರವ ನಮಃ. ಸೊ ಇಲ್ಲಿ ನೋಡ್ಬೋದು ಪ್ರಾಬ್ಲಿ ಇದು ದಕ್ಷಿಣಾಮೂರ್ತಿ ಅನಿಸುತ್ತೆ. ಸೊ 3 ಹಾವಿನ ಹೆಡೆಗಳು. ಸೊ ದಕ್ಷಿಣಾಮೂರ್ತಿ ಇದು ಐಡಲ್ ಇಟ್ಟಿದ್ದಾರೆ, ನೋಡ್ಬೋದು ಯಾವ ಥರ ಇದೆ ಅಂತ. ಸೊ ವ್ಯೂ ಮಾತ್ರ ಆಸಮ್ಮು. ಅಲ್ಲಿಗೆ ಕರ್ಕೊಂಡು ಹೋಗಿ ತೋರಿಸಿ ನೋಡೋಣ. ಇಲ್ಲಿ ನೋಡ್ಬೋದು ಶಂಖಚಕ್ರ ಗದಾ ಹಸ್ತ ವಿಷ್ಣು ಅನಿಸುತ್ತೆ. ಹೆಂಗಿದೆ ನೋಡಿದ್ರಲ್ವ, ಅಲ್ಲಿ ತ್ರಿಮೂರ್ತಿ ವಿಷ್ಣು ಅನಿಸುತ್ತೆ ಇಫ್ ಐ ಆಮ್ ನಾಟ್ ರಾಂಗ್. ಅಲ್ಲಿ ಲಿಂಗದಿಂದ ಬಂದಿರೋ ಶಿವ ತೋರಿಸ್ತೀನಿ ನೋಡಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆ ಡೆವಲಪ್ಮೆಂಟು. ಸೊ ಇಲ್ಲಿ ಹಳೆ ದೇವಸ್ಥಾನಗಳಲ್ಲಿ ತುಂಬ ಚೆನ್ನಾಗಿರುತ್ತೆ ಆ ಕಾರ್ವಿಂಗ್ ಮಾತ್ರ. ಸೊ ನೋಡಿದ್ರಲ್ವ. ಸೊ ಈ ದೇವಸ್ಥಾನಕ್ಕೆ ಬರಬೇಕಂದ್ರೆ ಇಲ್ಲೇ ನೋಡಿ, ನ್ಯೂ ಇಯರ್ದು ಮಲ್ಲಪ್ಪಕೊಂಡ ಶ್ರೀ ಮಲ್ಲೇಶ್ವರ ಸ್ವಾಮಿ ದೇವಾಲಯ ನೂತನ ಸಂವತ್ಸರ ಶುಭಾಕಾಂಕ್ಷಲು ನೂತನ ಸಂವತ್ಸರ 2025. ಸೊ ನೋಡಿದ್ರಲ್ಲ ರೋಡ್ ಯಾವ ಥರ ಇದೆ ನೋಡಿದ್ರಲ್ಲ. ಇದನ್ನು ನಾನು ಟಾಪ್ ವ್ಯೂವಲ್ಲಿ ತೋರಿಸ್ತೀನಿ ಮೇಲೆ ಹೋಗ್ಬಿಟ್ಟು. ಅಲ್ಲಿ ಮೇಲ್ಗಡೆ ಹೋದರೆ ನೋಡಿ ಅದಿದೆ. ನಾವಿರೋದು ಇಲ್ಲಿ ಬಂದ್ಬಿಟ್ಟು ಈ ಪಾಯಿಂಟಲ್ಲಿ ಇವಾಗ ನೋಡಿ ದೇವಸ್ಥಾನದ ಈ ಲೊಕೇಶನಲ್ಲಿ ಇದ್ದೀರಿ ನಾವು ಇವಾಗ. ನಾನು ಅಲ್ಲಿಗೆ ಹೋಗಿ ತೋರಿಸ್ತೀನಿ. ನಾವು ಬಂದಿದ್ದು ರೋಡ್ ನೋಡ್ಬೋದ್ರಲ್ಲ, ಹಿಂಗೆಲ್ಲ ಬಂದಿದ್ದು. ಸೊ ಶಿವ ಪಾರ್ವತಿ ಗಣಪನ ನಮ್ಮ ಬಾಸು ಗಣೇಶ ಆಗುತ್ತೆ. ಸೊ ಕಾರ್ ಪಾರ್ಕಿಂಗ್ ಎಲ್ಲ ಇದಿದೆ. ರೋಡು ಎಲ್ಲ ಚೆನ್ನಾಗಿದೆ ಗುರು. ರೋಡ್ಗೆ ಮೋಸ ಎಲ್ಲ ಆರಾಮಾಗಿ ಬರ್ಬೋದು. ಬೈಕ್ಸು, ಕಪಲ್ಸು, ಫ್ಯಾಮ್ಲಿ ಜೊತೆ ಬನ್ನಿರಿ, ಲವರ್ಸ್ ಬನ್ನಿರಿ. ಒಳ್ಳೆ ಲೊಕೇಶನ್ನು. ನಂದಿ ಟಪ್ಪಿ ಎಲ್ಲ ಗಲೀಜು ಗಬ್ಬು ಎಲ್ಲ ಗಬ್ಬೆದೊಡ್ಸಿರ್ತಾರೆ ಜನ. ಇಲ್ಲಿ ನೋಡಿ ಯಾರೂ ಇಲ್ಲ. ಒಳ್ಳೆ ಲೊಕೇಶನ್ ಗುರು, ಒಳ್ಳೆ ಇದು ವ್ಯೂ ಸಖತ್ತಾಗಿದೆ. ಒಳ್ಳೆ ಎಂಜಾಯ್ಮೆಂಟ್, ಮಸ್ಟ್ ಕಮ್ ಲೊಕೇಶನ್ ಅಂತೀನಿ. ಜಸ್ಟ್ ಬ್ಯಾಂಗ್ಳೂರಿಂದ KGF ಎಷ್ಟು ದೂರ, ಒಂದು 65-70 ಅಂದ್ಕೊಳ್ಳಿ. ಒಂದು ಹೊಸಕೋಟೆಯಿಂದ ಹಿಡ್ಕೊಂಡು ಹೋದರೆ 65-70. ಅದಾದಮೇಲೆ ಇದಕ್ಕೊಂದು 80-85 ಮ್ಯಾಕ್ಸ್ ಟು ಮ್ಯಾಕ್ಸ್. ನಾನು ಮ್ಯಾಪಲ್ಲಿ ನೋಡಿಲ್ಲ ಎಷ್ಟು ಅಂತ. ನಾನು ಕೋಟ್ಲಿಂಗ ಬಂದುಬಿಟ್ಟು ಇಲ್ಲಿಗೆ ಬಂದೆ. ಸೊ ಓಕೆ, ನೀವು ಬರಬೇಕು ಅಂದ್ಕೊಂಡಿದ್ರೆ ಕೋಟ್ಲಿಂಗ ಬಂದುಬಿಟ್ಟು ಬರ್ಬೋದು. ಸೊ ನಿಮಗೆ ಕೋಟ್ಲಿಂಗೇಶ್ವರ ದರ್ಶನ ಆಗುತ್ತೆ. ಮತ್ತು ಹೋಗುವಾಗ ಹೊಸೂರು ಕಡೆಯಿಂದ ಹೋಗ್ಬೋದು. ಈ ಕಡೆ ಕೃಷ್ಣಗಿರಿನೂ ಇದೆ ನೋಡಬೇಕಂದ್ರೆ. ಸೊ ಮಲ್ಟಿಪಲ್ ಲೊಕೇಶನ್ಸ್ನ ನೀವು ಕವರ್ ಮಾಡಿಕೊಂಡು ಹೋಗ್ಬೋದು. ಇನ್ನೊಂದು ವ್ಯೂ ಇನ್ನೊಂದು ಸಲ ತೋರಿಸ್ಬಿಡ್ತೀನಿ ನೋಡಿದ್ರಲ್ಲ. ಮತ್ತು ಮೇಲೆ ಬೆಟ್ಟ ಮೇಲೆ ಹತ್ತುತ್ತೀನಿ. ಸೊ ನನಗೆ ಮಾತ್ರ ಈ ವ್ಯೂನ ಮಾತ್ರ ಮಿಸ್ ಮಾಡ್ಕೊಳೋಕ್ಕೆ ಆಗ್ತಾಯಿಲ್ಲ. ತುಂಬ ಮನಸ್ಸು ಸೋತೋದೆ ನಾನು. ಸಖತ್ತಾಗಿದೆ ಗುರು ಈ ವ್ಯೂ ಮಾತ್ರ, ಆಸಮ್ ವ್ಯೂ. ನನಗೆ ಇದು ದೇವರಾಯನ ದುರ್ಗದ ಬೆಟ್ಟದ ಮೇಲಿಂದ ಈ ವ್ಯೂ ಸಿಗ್ತಾಯಿತ್ತು. ದೇವಸ್ಥಾನದ ಹಿಂದುಗಡೆ ಭೋಗ ನರಸಿಂಹ ದೇವಸ್ಥಾನದ ಹಿಂದೆ ಇರೋ ವ್ಯೂ ಸೂಪರ್ಬ್ ಆಗಿದೆ ಹಿಂಗೆ. ಸೊ ಇಲ್ಲೂ ಇದೇ ಥರ ಇದೆ, ಆಸಮ್ ವ್ಯೂ ಗುರು. ನೋಡಿದ್ರಲ್ಲ, ಸೂಪರ್ಬ್ ಆಗಿರೋ ವ್ಯೂ. ಕಾಡು ಮಲ್ಲೇಶ್ವರ, ನಮ್ಮ ಊರಲ್ಲಿ ಚಿಂತಾಮಣಿಯಲ್ಲಿ ಕಾಡು ಮಲ್ಲೇಶ್ವರ ಇದೆ. ಇಲ್ಲಿ ಇದು ಮಲ್ಲೇಶ್ವರ ಬರೀ ದೇವಸ್ಥಾನ. ಒಳ್ಳೆ ವ್ಯೂ ಗುರು. ನೋಡಿದ್ರಲ್ಲ ಯಾವ ಥರ ಅಂತ. ಫುಲ್ಲು ಡೆವಲಪ್ಮೆಂಟು, ಜನ ಎಲ್ಲ ಜಾಸ್ತಿ ಬರ್ತಾಯಿದ್ದಾರೆ. ಡೆವಲಪ್ಮೆಂಟು ಫುಲ್ಲು ಆನ್ ದ ಸ್ವಿಂಗ್ ನಡೀತಾ ಇದೆ ಅನಿಸುತ್ತೆ. ಎಲ್ಲ ಚೆನ್ನಾಗಿ ಕ್ಲೀನಾಗಿ ಮಾಡಿ ಇವೆಲ್ಲ ಇದು ಮಾಡಿದ್ದಾರೆ. ಎಲ್ಲ ಬೆಟ್ಟ ಹತ್ತಿ ಬರ್ತಾಯಿದ್ದಾರೆ. ನೋಡ್ಬೋದು ವ್ಯೂ ಯಾವ ಥರ ಇದೆ ಅಂತ. ಆ ಲೊಕೇಶನ್ಗೆ ಹೋಗೋದಿದೆ, ನೋಡೋಣ ಹೋಗಿ. ಸೊ ವ್ಯೂ ಮಾತ್ರ ಆಸಮ್ ಆಗಿದೆ, ಮಸ್ಟ್ ವಿಸಿಟು. ಮಲ್ಲಪ್ಪಕೊಂಡ ಅಂತ ನೋಡಿ, ವರ್ಟಿಕಲ್ಲು. ಇಲ್ಲಿ ಮೆಟ್ಲು ಹಾಕ್ತಾರೆ ಅನ್ಸುತ್ತೆ, ಅದಕ್ಕೆ ಅಲ್ಲಿ ವಿರಾಳವಾಗಿ ಕೇಳಿದ್ದು. ದಾನಿಗಳಿದ್ದರೆ ಒಂದು 2500 ಕೊಟ್ಟರೆ ಪರ್ ಮೆಟ್ಲಿಗೆ ನಿಮ್ಮ ಹೆಸರು ಹಾಕ್ತಾರೆ ಅನಿಸುತ್ತೆ. ಹೆಸರು ಹಾಕಲ್ಲ, ದೇವ್ರಿಗೋಸ್ಕರ ದಾನ. ನಮ್ಮ ಹಿಂದೂಗಳಲ್ಲಿ ಸ್ವಲ್ಪ ಕಮ್ಮಿನೇ ಇಂಥವುಗಳಿಗೆಲ್ಲ ಮಾಡ್ತಾಯಿದ್ದಾರೆ. ನೀವು ಮಾಡಬೇಕಂದ್ರೆ ಬಂದು ಮಾಡಿ, ದಾನ ಮಾಡಿ, ಶಿವನ ಕೃಪೆಗೆ ಪಾತ್ರರಾಗಿ.
ಚೆನ್ನಾಗಿದೆ ಗುರು. ಚಿಕ್ಕ ಟ್ರೆಕ್ಕಿಂಗ್, ಸ್ಮಾಲ್ ಟ್ರೆಕ್ಕಿಂಗು ಮೇಲ್ಗಡೆಗೆ. ಜಾಸ್ತಿ ಏನು ಕಷ್ಟ ಏನಿಲ್ಲ, ಅಲ್ಲೇ ಇರೋದಲ್ವಾ. ನಿಮಗೆ ಇನ್ನೂ ಮಜಾ ಟ್ರೆಕ್ಕಿಂಗ್ ಬೇಕಂದರೆ ಇನ್ನೊಂದು ನರಸಿಂಹಸ್ವಾಮಿ ದೇವಸ್ಥಾನ ನಾನು ಯಾವುದೋ ಚಿಕ್ಕಬಳ್ಳಾಪುರದಲ್ಲಿ ಮಾಡಿದ್ದೀನಿ. ನನ್ನ ವೀಡಿಯೋಸಲ್ಲಿ ಹೋಗಿ ನೋಡಿ ಅಂತೀನಿ. 8-9 ಕಿಲೋಮೀಟ್ರ್ ಹೋಗ್ತಾಯಿದ್ದೀನಿ. ಸೈಕು ಹಂಗಿದೆ ಲೊಕೇಶನ್ನು. ಅದು ಒಬ್ಬನೇ, ಕಾಡಲ್ಲಿ ಯಾರೂ ಇಲ್ಲ. ಸಕ್ಕತ್ತಾಗಿದೆ ಲೊಕೇಶನ್ ಮಾತ್ರ ಆಸಮ್ ಆಗಿತ್ತು. ಮಸ್ಟ್ ಸಿ. ಸೊ ನೋಡಿದ್ರಲ್ಲ, ಇಲ್ಲಿಂದ ಇನ್ನೊಂದು ಥರ ವ್ಯೂ ಸಿಗ್ತಾಯಿದೆ. ಮೇಡಮ್ ಅವ್ರಿಗೆ ಸಾಕಾಗ್ಬಿಟ್ಟಿದೆ. ತಾಮ ಅಂತ ಇದ್ದಾಳೆ, ನಡಿ ನಡಿ. ಹತ್ತಬೇಕಂಗೆ. ಅದು 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 ಜೈ ಆಂಜನೇಯ ಅನ್ಬೇಕು. ಹಾಂ, ಓಂ ನಮಃ ಶಿವಾಯ. ನೋಡಿದ್ರಲ್ಲ, ನಿಮ್ಗೆ ಫೀಲ್ ಆಗಲ್ಲ, ನನಗೆ ಫೀಲ್ ಆಗ್ತಾಯಿದೆ. ಒಳ್ಳೆ ಕೂಲ್ ಬ್ರೀಸು ನೋಡಿ. ಇಲ್ಲಿವರೆಗೂ ರೋಡ್ ಮಾಡ್ತಾಯಿದ್ದಾರೆ ಅನಿಸುತ್ತೆ. ಅಂದರೆ ಗಾಡಿ ಇಲ್ಲಿವರೆಗೂ ಬರೋದು ಕಷ್ಟನೇ. ನೋಡಿ ಬರ್ತಾಯಿದ್ದಾರೆ, ಯಾವನ ಆಗ್ತಾಯಿದ್ದಾನೆ. ಫಸ್ಟ್ ಗೇರ್ ಯಾಕೆ ಬರ್ತಾವನೆ ಇಲ್ಲ, ಕೆಳಗಡೆ ಇಳಿತಾ ಇರೋದು. ಹಿಂಗೆ ಮೇಡಮ್ ಅವ್ರು ಜಾರಾಗ್ತಾ ಇದ್ದಾರೆ. ಜರ 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 ಬಂಡಿ ಅಂತ. ಓಂ ನಮಃ ಶಿವಾಯ. ನಡಿ ನಡಿ ನಡಿ. ಹುತಿಯೇ ಯಾದೆ ಹತ್ತು ಬಿಟ್ಲು. ಸಣ್ಣ ಮೆಣಸಿನ್ಕಾಯಿ ಹತ್ತು ಬಿಡ್ತು. ಹಾಂ, ನೋಡಿದ್ರಲ್ಲ ಯಾವ ಥರ ಇದೆ ಅಂತ. ಅಲ್ಲಿ ಕೆಳಗಡೆ ದೇವಸ್ಥಾನ ಇರೋದು. ಸೊ ಬಾಡಿನ ಹೆಲ್ತಿಯಾಗಿ ಇಟ್ಕೊಬೇಕು ಅಂತ ಇಂಥ ಜಾಗಗಳು ಬಂದಾಗ ಗೊತ್ತಾಗುತ್ತೆ ನಿಮ್ಮ ಕ್ಯಾಲಿಬರ್ ಏನು, ಕೆಪಾಸಿಟಿ ಏನಂತ. ನೋಡಿ ಗಾಡಿಗಳಲ್ಲಿ ಇಳಿತಾ ಇದ್ದಾರಲ್ಲಿ, ಬೈಕ್ಗಳಲ್ಲೆಲ್ಲ ನೋಡಿರಿ ಹೆಂಗೆ ಕ್ರಿಸ್ ಕ್ರಾಸ್ ಇದೆ. ಬೈಕ್ಗಳಲ್ಲೆಲ್ಲ ನೋಡಿ ಹೇರ್ ಪಿನ್ ಬೆಂಡ್ ಥರ ಇದೆ. ಸೂಪರ್ಬ್ ಆಗಿರೋ ಲೊಕೇಶನ್ನು. ವ್ಯೂ ಮಾತ್ರ ಆಸಮ್ ಆಗಿದೆ. ಸೊ ಅಲ್ಲಿ ನೋಡಿ ಶಿವಲಿಂಗ, ಅಲ್ಲಿ ಬಂದ್ಬಿಟ್ಟು ತಿರುವಣ್ಣಾಮಲೆಯಲ್ಲಿ ಜ್ಯೋತಿ ಅಂಟಿಸ್ದಂಗೆ ಅಂಟಿಸೋಕ್ಕೆ ಇದು ಮಾಡಿ ಕೂಡ ಇಟ್ಟಿದ್ದಾರೆ. ವ್ಯೂ ಮಾತ್ರ ಆಸಮ್ ಆಗಿದೆ. ನೋಡಿದ್ರಲ್ಲ ಯಾವ ಥರ ಇದೆ ಅಂತ. ಆ ಕಡೆನೂ ಹೋಗಿ ತೋರಿಸ್ತೀನಿ ನಾನು. ನೋಡಿದ್ರಲ್ಲ ಯಾವ ಥರ ಇದೆ ಅಂತ. ಇವಳು ಜಾರ್ತಾ ಇದ್ದಾಳೆ, ನಾಳು ಜಾರ್ತಾ ಇದ್ದೀನಿ. ಜಸ್ಟ್ ಶೋ ಯುವರ್ ವ್ಯೂ. ಇದು ಬಿಡಲ್ಲ ನೋಡಿದ್ರಲ್ಲ ಎಷ್ಟು ಫುಲ್ಲು ಸ್ಲಿಪ್ಪರಿ ಇದೆ. ಆದ್ರೇನು ಹೋಗ್ತಾಯಿದ್ರಿ ಓನ್ಲಿ ಟು ಶೋ ಯು ದ ವ್ಯೂ ಹೆಂಗಿದೆ ನೋಡ್ಬೋದು. ಇಲ್ಲಿಂದ ನಾನು ತೋರಿಸ್ತೀನಿ, ಆವಾಗಲೇ ತೋರಿಸ್ತಾ ಇದ್ದಿದ್ದು ಬ್ಯಾಕ್ಗ್ರೌಂಡ್ ವ್ಯೂ ಬರುತ್ತೆ. ಸಖತ್ತಾಗಿದೆ. ಇರಿ ಅಂತೀನಿ, ಅವಳಿಗೆ ಹೋಗೋಕ್ಕೆ ಹೇಳ್ಬಿಟ್ಟು ನಾನು ಬರ್ತೀನಿ. ಹೆಂಗಿದೆ ಸ್ಟೀಪು, ದಡ 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 ದಡ. ಒಳ್ಳೆ ಅಡ್ವೆಂಚರ್ ಒಟ್ಟಲ್ಲಿ ಮಾತ್ರ ಸಖತ್ತಾಗಿದೆ ಗುರು. ವ್ಯೂ ಮಾತ್ರ ಅಲ್ಟಿ ಅಂತಾರಲ್ಲ ಹಂಗೆ ಒಳ್ಳೆ ಪಾಯಿಂಟ್. ಯಾಕಂದರೆ ಸಿಂಗಲ್ ಹಿಲ್ಲು ಟಾಪ್ ಮೋಸ್ಟಲ್ಲಿ ಇರೋದು ನೋಡಿ ಹೆಂಗಿದೆ. ರೇಂಜ್ ಆಫ್ ಹಿಲ್ಸ್ ಅಂತಾರಲ್ಲ, ಸುತ್ತಲೂ ಡೆವಲಪ್ ಮಾಡ್ತಾಯಿದ್ದಾರೆ ಪುಣ್ಯಕ್ಕೆ.
ಬೇಗನೆ ನೋಡಿ ಹೆಂಗಿದೆ. ಇಲ್ಲಿಂದ ಅಲ್ಲಿ ಎತ್ತಿ ಕಾಲಿಟ್ಟು ಹೋಗೋಣ, ನೋಡೋಣ. ಜೈ ಆಂಜನೇಯ. ಅದು ಆಂಜನೇಯ ಅಂದಮೇಲೆ ಅಷ್ಟು ಪವರ್ ಇರಬೇಕು. ನೋಡಿದ್ರಲ್ವ ವ್ಯೂ ಮಾತ್ರ ನಿಜವಾಗ್ಲೂ ಲಿಟರಲ್ಲಿ ವರ್ತ್ ಕಮ್ಮಿಂಗ್. ನನ್ನ 3000 ಪೆಟ್ರೋಲ್ಗೂ ವ್ಯಾಲ್ಯೂ ಎಡಿಷನ್ ಆಯ್ತು ಅಂದರೆ 3000 ಎಲ್ಲಿ ಖರ್ಚಾಗಿಲ್ಲ. ಬರೀ KGF ಇಂದ ಒಂದು 60 ಕಿಲೋಮೀಟ್ರ್ ಈ ಕಡೆನೇ ಇರೋದು, ಒಂದು 30 ಕಿಲೋಮೀಟ್ರ್ ಅಂದ್ಕೊಳ್ಳಿ ಅಷ್ಟೇ. ನೋಡಿದ್ರಲ್ಲ ವ್ಯೂ ಮಾತ್ರ ಅಲ್ಟಿಮೇಟ್, ಒಳ್ಳೆ ಜಾಲಿ. ಬರೀ ಇಷ್ಟೇ ಜಾರ್ಕೊಂಡು ಬಂದಿದ್ದು, ಸೂಪರ್ಬ್ ಆಗಿದೆ. ಆ ಗ್ರೀನ್ರಿ, ಆ ಗ್ರೀನ್ ಕಾರ್ಪೆಟ್ಟು, ಆ ಹಿಲ್ಸ್ ಮೇಲೆ ಸಪ್ರೇಟ್ ಫ್ಯಾನ್ ಬೇಸ್ ಅಂತಾರಲ್ಲ ಹಂಗೆ, ಸೂಪರ್ ವ್ಯೂ. ಸೊ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಇಂಥ ವೀಡಿಯೋಸ್ಗೋಸ್ಕರ ನಿಮಗೋಸ್ಕರ ರಿಸ್ಕ್ ತೊಗೊಂಡು ಬಂದು ನೋಡಿ, ಎಲ್ಲೆಲ್ಲ ಬಂದು ಇಲ್ಲೆಲ್ಲ ಜಾರ್ಕೊಂಡು ಎಲ್ಲೆಲ್ಲಿ ಜಂಪ್ ಹೊಡ್ಕೊಂಡು ಏನೇನೋ ಕಷ್ಟಗಳು ಬಿಟ್ಕೊಂಡು ಮಾಡ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡೋದನ್ನು ನಮ್ಮ ಎನರ್ಜಿ. ಲೈಕ್ ಕೊಡಿರಿ, ಕಮೆಂಟ್ ಹಾಕಿ, ಇನ್ನು ಎಂಥ ಯಾವುದಾದ್ರೂ ಜಾಗಗಳಿದ್ರೆ ಹೇಳಿ, ಬರುವ ವಿಡಿಯೋ ಮಾಡುವ. ಓಕೆ, ನೋಡಿದ್ರಲ್ಲ ಅಲ್ಲಿ ಟೈಮ್ ವೆಲ್ಕಮ್ ಅರ್ಲಿಂದ ಬನ್ನಿ. ಜೈ ಆಂಜನೇಯ. ಅದು ಅಲ್ಲಿಂದ ಕರ್ಕೊಂಡು ಹೋಗಿ ತೋರಿಸ್ತೀನಿ. ಸೊ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ನೆಕ್ಸ್ಟ್ ಇದನ್ನು ಮುಗಿಸ್ಕೊಂಡು ಹೊಸೂರಲ್ಲಿ ಒಂದು ಚಂದ್ರಮೌಳೇಶ್ವರ ಟೆಂಪಲ್ ಅಂತ ಇದೆ. ಸೊ ಅದು ಬೆಟ್ಟದ ಮೇಲೆ, ಅಂದರೆ ಜಾಸ್ತಿ ದೊಡ್ಡದಿಲ್ಲ, ಸಣ್ಣಿದೆ, ತುಂಬ ಚೆನ್ನಾಗಿದೆ. ಊರಿಂದ ಸ್ವಲ್ಪ ಆಚೆ ಒಳಗಡೆ ಅನಿಸುತ್ತೆ. ಅದು ಯಾವಾಗೋ 8 to 9 years ಬ್ಯಾಕ್ ಹೋಗಿದೆ, ತುಂಬ ಚೆನ್ನಾಗಿತ್ತು. ಇವಾಗ ಹೋಗ್ಬೇಕನ್ನಿಸ್ತಾ ಇದೆ. ವಿಲ್ ಗೋ ಅನ್ ಸಿ. ಅಲ್ಲೋಗಿ ತೋರಿಸ್ತೀನಿ. ಸೊ ಟಾಪ್ಗೆ ರೀಚ್ ಮಾಡಿದ್ದಾಯಿತು. ನೋಡಿದ್ರಲ್ವ ಯಾವ ಥರ ಇದೆ ಅಂತ. ಅಯ್ಯಯ್ಯೋ, ತ್ರಿಶೂಲ ರಸ್ಟ್ ಹಿಡಿದು ಬಿದ್ದೋಗ್ಬಿಟ್ಟಿದೆ. ನೋಡಿದ್ರಲ್ಲ ಅರುಣಾಚಲೇಶ್ವರ ಜ್ಯೋತಿಗೆ ಇದು ಮಾಡಿದಾರಲ್ಲ, ಆ ಥರ ಮಾಡಿದ್ದಾರೆ. ಸೊ ಲಿಂಗ ನೋಡ್ಬೋದು. ಇಲ್ಲಿ ಬಂದು ಅರುಣಾಚಲೇಶ್ವರ ಲಿಂಗ ಸಾಯಂಕಾಲ ಇತ್ತಲಗೂ ಸುಡು. ನೋಡಿದ್ರಲ್ಲ ವ್ಯೂ ಹೆಂಗಿದೆ ಅಂತ. ಹೆಂಗಿದೆ ವ್ಯೂ? ಸೂಪರ್ಬ್ ಆಗಿದೆ ಅಲ್ವಾ? ಡಾಡ ಇದು ಟಾಪ್ ಮೋಸ್ಟ್ ಪಾಯಿಂಟ್ ಗುರು. ಟಾಪ್ ಮೋಸ್ಟ್ ಪಾಯಿಂಟು ಇದು ಶಿವಲಿಂಗ. ಇದೆ ನೋಡಿ, ಇನ್ನೂ ಎಲ್ಲ ಎಣ್ಣೆ ಎಲ್ಲ ಹಂಗೆ ಇದೆ. ನೋಡಿದ್ರಲ್ಲ ಅಲ್ಲಿ ನೋಡಿ, ಅಲ್ಲಿ ಆ ಕರ್ವದು ರೋಡ್ ಹಂಗೆ ಬಂದಿದ್ದು. ಆ ಕಡೆಯಿಂದ ಫುಲ್ ಆ ಕಡೆಯಿಂದ ನೋಡಬೇಕು. ಇದು ಬಂದ್ಬಿಟ್ಟು ಒಂದು ಏರಿಯಾ ಬಂದ್ಬಿಟ್ಟು ಸೊ ಒಂದು ಕಡೆ ಬಂದ್ಬಿಟ್ಟು ಇದು ಆಂಧ್ರ, ಈ ಕಡೆ ಬಂದು ತಮಿಳ್ನಾಡು, ಆ ಕಡೆ ಬಂದು ಕರ್ನಾಟಕ. ಇದು ಟ್ರಯಾಂಗ್ಯುಲರ್ ಜಂಕ್ಷನ್. ಈ ದೇವಸ್ಥಾನ ಬಂದ್ಬಿಟ್ಟು ಇರೋದು ಕರ್ನಾಟಕದಲ್ಲಿ, ಆದರೆ ನೀವು ಬರಬೇಕಾಗಿರೋದು ಆಂಧ್ರದಿಂದ. ಟೋಟಲ್ ಎಡ್ಜಿಂದ ಇವಾಗ ಈ ಕಡೆ ಬಂದರೆ ಇದು ಬಾರ್ಡ್ರು ಮ್ಯಾಪಲ್ಲಿ ನೋಡಿದ್ರೆ ಈ ದೇವಸ್ಥಾನ ಬಂದ್ಬಿಟ್ಟು ಕರ್ನಾಟಕದಲ್ಲಿರೋದು. ಆದರೆ ಸ್ವಲ್ಪ ಆ ರೋಡ್ ದಾಟಿ ಆ ಕಡೆ ಹೋದರೆ ಫುಲ್ಲು ಕರ್ನಾಟಕ, ಆ ಕಡೆ ಹೋದರೆ ತಮಿಳ್ನಾಡು. ಟ್ರಯಾಂಗ್ಯುಲರ್ ಜಂಕ್ಷನಲ್ಲಿರೋ ಲೊಕೇಶನ್ ಇದು, ಮಲ್ಲಪ್ಪ ಕೊಂಡ ಅಂತ. ಸೊ ಹೆಂಗಿದೆಯಲ್ವಾ? ಯಾರಾದರೂ ನೋಡಿದ್ದೀರಾ? 3 ಸ್ಟೇಟ್ ಜಾಯ್ನಿಂಗ್ ಪಾಯಿಂಟ್ ಇದು. ಅಂದರೆ ಈ ಪಾಯಿಂಟಲ್ಲಿ ನಿಂತ್ಕೊಂಡ್ರೆ ನೀವು 3 ಸ್ಟೇಟ್ನ ಜಾಯಿನ್ ಆಗೋ ಒಂದು ಲೊಕೇಶನಲ್ಲಿ ಪಾಯಿಂಟಲ್ಲಿ ನಿಂತ್ಕೊಳ್ತೀರ. ದೇವಸ್ಥಾನ ಕರ್ನಾಟಕದಲ್ಲಿ, ಬರಬೇಕಾಗಿರೋ ತಮಿಳ್ನಾಡು ಸೈಡಿಂದ, ಕಟ್ಸಿರೋದೆಲ್ಲ ಆಂಧ್ರವರು. ಆ ದೇವಸ್ಥಾನನೂ ಆಂಧ್ರನೇ, ಆದರೆ ಬಾರ್ಡ್ರ್ ಶೇರ್ ಆಗಿರೋದು ಇದು ಬರೋದು ಕರ್ನಾಟಕದೊಳಗಡೆ. ಹೆಂಗಿದೆ ನೋಡಿದ್ರಲ್ಲ? ಫುಲ್ಲು ಸೂಪರ್ಬ್ ಆಗಿರೋ ಲೊಕೇಶನ್ನು ನೋಡಿ. ಅರುಣಾಚಲೇಶ್ವರ ಅಂತ ಜ್ಯೋತಿನೂ ಹಚ್ಬೇಕಂದ್ರೆ ಇಲ್ಲಿ ಬರ್ಬೋದು. ಸೊ ತ್ರಿಶೂಲ ಇತ್ತು, ತ್ರಿಶೂಲ ಚೆನ್ನಾಗಿತ್ತು, ಜಾಸ್ತಿ ಡೆಪ್ತಲ್ಲಿ ಇಟ್ಟಿರಲಿಲ್ಲ ಅನಿಸುತ್ತೆ, ಕಟ್ಟಾಗಿ ಬಿದ್ದೋಗ್ಬಿಟ್ಟಿದೆ ಅಲ್ಲೇ. ನೋಡಿದ್ರಲ್ಲ? ಸೊ ಸಬ್ಸ್ಕ್ರೈಬ್ ಮಿಸ್ ಮಾಡಿದಿರ ಪಕ್ಕ ಹಾಕಬೇಕು ಇಂಥ ಲೊಕೇಶನ್ಗೆ. ಮಲ್ಲಪ್ಪ ಕೊಂಡ ಅಂತ ಹೇಳಿ. ವ್ಯೂ ಗುರು ನೋಡಿ, ಫೋಟೋಶೂಟ್ ಮಾಡ್ತವ್ರೆ DSLR-ಇಂದ. ಅಲ್ಟಿಮೇಟ್ ವ್ಯೂ ಗುರು, ಸೆಕ್ಸಿ ಆಗಿದೆ ಗುರು. ನಾನು ಡ್ರೋನ್ ಎತ್ಕೊಂಡ್ಬರ್ಬೇಕು ಅಂದ್ಕೊಂಡಿದ್ದೆ, ಇನ್ನೂ ತೊಗೊಂಡಿಲ್ಲ. ನೆಕ್ಸ್ಟ್ ಇನ್ನು 1 ತಿಂಗಳೊಳಗಡೆ ಪಕ್ಕ ಡ್ರೋನ್ ಎತ್ಕೊಂಡು ಇಲ್ಲಿಗೆ ಬರ್ತೀನಿ ಗುರು. ಪಕ್ಕ ಬಂದಿಟ್ಟು ನಿಮಗೆ ಒಂದು ಓವರ್ ವ್ಯೂ ಶಾಟ್ ಬರಲೇಬೇಕು.
ಹಾಂ ಸೊ ಒಕ್ಕೊಟ್ಟು ಸೊ ಇನ್ನೊಂದು ಪಾರ್ಟಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ನೋಡೋಣ ಎಲ್ಲಿ ಯಾವ ಥರ ಇದೆ ಅಂತ. ಸೊ ನೋಡ್ಬೋದು ಮೆಟಲಲ್ಲಿ ಮಾಡಿರೋ ಶಿವಲಿಂಗ. ನಾನು ಇದು ಕಾಂಕ್ರೀಟಲ್ಲಿ ಅಂದ್ಕೊಂಡಿದ್ದೆ, ಫೋಟೋ ನೋಡಿಬಿಟ್ಟು. ಗುರು ಲೊಕೇಶನ್ ಮಾತ್ರ ಸೈಕು ಗುರು. ನೋಡಿದ್ರಲ್ಲ ಮಗಂದು ಯಾವ ಲೆವೆಲಲ್ಲಿ ಹಿಡ್ಕೊಳ್ತವ್ರಂತ. ಯಾಕಂದ್ರೆ ಬಿದ್ದರೆ ಪಾತಾಳನೇ. DSLR ಇದೆ ಬ್ಯಾಗಲ್ಲಿ, ಕಾರಲ್ಲಿ. ಹಿಡಿಯೋಕ್ಕೆ ಯಾವನು ಫ್ರೆಂಡ್ಸ್ ಇಲ್ಲ. ಫ್ರೆಂಡ್ಸ್ ಜೊತೆ ಬರಬೇಕು ಗುರು, ಜಾಲಿ, ಒಳ್ಳೆ ಮಜಾ. ಡ್ರೋನು DSLR ಇದು ಬಿಟ್ಟರೆ ಅಂತೂ ನನ್ನ ಮಗಂದು ವ್ಯೂ ಮಾತ್ರ ಕ್ಯಾಪ್ಚರ್ ಆಗುತ್ತೆ, ಅಲ್ಟಿಮೇಟ್. ಸೊ ಈ ಕಡೆ ಎಲ್ಲಿ ಇಳಿಯೋದು ಗೊತ್ತಾಗ್ತಾ ಇಲ್ಲ. ಇಲ್ಲಿ ನೋಡಿ, ಓಂ ನಮಃ ಶಿವಾಯ ಲಿಂಗ. ಒಳ್ಳೆ ಆಂಜಿ ಫಿಲಮಲ್ಲಿ ಆತ್ಮಲಿಂಗ ಇದ್ದಂಗಿದೆ, ಸಖತ್ತಾಗಿದೆ. ಆ ಕಡೆ ಹೋಗಿ ನೋಡೋಣ, ಆ ಕಡೆ ಇಳಿದು ನೋಡೋಣ. ದೇವರ ಮೇಲೆ ಭಾರ ಹಾಕಿ ಹರ ಹರ ಹಿಂಗೆ ಹೆಂಗಿದೆ ವ್ಯೂ ಮಾತ್ರ ಅಲ್ಟಿಮೇಟ್. ಮಳೆಗಾಲದಲ್ಲಂತೂ ಬಂದರೆ ಅಂತೂ ಜಾರಿ ಪಾತಾಳ ಸೇರೋದಂತೂ ಪಕ್ಕ. ಹಿಂಗೆ ಫೋಟೋ ಶೂಟು ರೇಡಿಯೋ ಜನರಿಯಾನಲ್ಲಿ ಹಿಂಗೆ ಸಾಕಾಗಿದೆ ಗುರು. ನೋಡು ಹೆಂಗಿದೆ ಎಡ್ಜು, ಬೆಟ್ಟದ ಮೇಲಿಂದ ಬಿದ್ದರೆ ಹಿಂಗೆ ಕೆಳಗಡೆನೆ ಡಿಪಾರ್ಟ್ಮೆಂಟ್ ಅವ್ರು ಬರಬೇಕು ಬಾಡಿ ಎತ್ತಕ್ಕೆ. ಹೆಂಗಿದೆ ಲೊಕೇಶನ್. ಹಿಂಗೆ ತಲಾ ವಿಜಯ್ ಫೋಟೋ ಶೂಟ್ ನಡೀತಾ ಇದೆ. ಸಖತ್ತಾಗಿದೆ ಲೊಕೇಶನ್ ಮಾತ್ರ, ಅಲ್ಟಿಮೇಟ್ ಆಗಿದೆ ವ್ಯೂ ಮಾತ್ರ. வருதுண்ணா பாட்டு சொல்லுதெல்லாம் பாடுறேன். பாட்டு பாடிட்டே போயிட்டானே. கண்மணி சாங் தான் பண்ணது. மஞ்சுமல் வாய்ஸ். ஆமாண்ணா அதேதான். அதையும் தான் வேற என்ன போஸ்ட் கொடுங்க. போதல இது தவிர என்ன இருக்குது இந்த இந்த. ஆமா கரெக்ட் கரெக்ட். வாங்கண்ணா வராது. ಓಕೆ ரொம்ப ಥ್ಯಾಂಕ್ಸ್. ಸೊ ಫ್ರೆಂಡ್ಸ್ ಸಿಕ್ಕಿದ್ರು, ಒಳ್ಳೆ ಫೋಟೋ ಮತ್ತು ವಿಡಿಯೋಗ್ರಫಿ ಮಾಡ್ಕೊಂಡಿದ್ದಾಯಿತು. ಸೊ ಹೆಂಗೈತಲ್ಲ. ரொம்ப ரொம்ப நன்றி. நான் DSLRக்கு பேக்கில் வச்சு வந்திருக்கிறேன். யாருமே ஃப்ரெண்ட்ஸ் இல்லை, ஃபேமிலியோடு வந்திருக்கிறேன் சொல்லிட்டு. ನೋಡಿ ಎಲ್ಲ ಫೋಟೋಸು ತೆಗಿತಾ ಇದ್ದಾರೆ. ನಮ್ಮ ಸೋನಿ ಮಿರರ್ಲೆಸ್ ಕ್ಯಾಮ್ರಾಯಿಂದ ಒಳ್ಳೆ ಕ್ಲಿಕ್ಸ್ ತೆಗೆದಿದ್ರು. ಜಾಲಿ ಜಾಲಿ. ನೋಡಿದ್ರಲ್ಲ, ಫುಲ್ಲು ಶಿವಲಿಂಗ ಮೆಟಲಲ್ಲಿ ಮಾಡಿರೋದು. ಇಲ್ಲಿಂದ ಎಲೆಕ್ಟ್ರಿಕಲ್ ಕಂಬವರೆಗೂ ಬಂದಿದೆ. ಇಲ್ಲೊಂದು ಶಿವಲಿಂಗ ಇದೆ, ತೋರಿಸ್ತೀನಿ ಹೇಗೆ. ಜಾಲಿ ಜಾಲಿ ಜಾಲಿ. ನೋಡಿ ಗ್ಯಾಂಗ್ ಎಲ್ಲ ಬಂದವ್ರೆ. ಸೇಫ್ಟಿಯಾಗಿರ್ರಿ, ಎಂಜಾಯ್ ಮಾಡಿ. ಸೊ ವಾಪಸ್ ಹೋಗೋ ಸಮಯ. ಮಹಾದೇವ್, ಓಂ ನಮಃ ಶಿವಾಯ. ವ್ಯೂ ನೋಡಿದ್ರಲ್ಲ ಸೂಪರ್ ಆಗಿದೆ, ಬಂದು ನೋಡ್ಬೋದು. ಈಗ ನೋಡಿ ಫುಲ್ಲು ಮೆಟಲ್ ಸ್ಟ್ರಕ್ಚರಿಂದನೇ ಲಿಂಗ ಮಾಡಿರೋದು. ಒಳ್ಳೆ ವ್ಯೂ. ಸೊ ವೈಂಡ್ ಅಪ್ ಮಾಡೋ ಸಮಯ. ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನನ್ನ ವಿಡಿಯೋ. ನೋಡೋಣ. ಜಾಲಿ ಜಾಲಿ, ಎಲ್ಲ ಜಾಲಿ ಜಾಲಿ ಜಾಲಿ, ಎಲ್ಲ ಜಾಲಿ ಎಲ್ಲ ಜಾಲಿ. ಓಹ್ ಗರ್ ಬಾಂಧೆ ಸಾ. वाह कंग्रेचुलेशंस. ಓಂ ನಮಃ ಶಿವಾಯ, ಹರ ಹರ ಶಿವಾಯ. ಸೊ ನೋಡಿದ್ರಲ್ಲ, ಒಳ್ಳೆ ಜಾಲಿ ವ್ಯೂ, ಫುಲ್ ಜಾಲಿ ಮೂಡ್ ಬಂದೆ. ಆಯ್ತಾ ನವಿ. ಸೊ
ನೋಡಿದ್ರಲ್ಲ ಮಲ್ಲಪ್ಪಗೊಂಡ ಯಾವ ಥರ ಇತ್ತು ಅಂತ. ಇವಳು ನೋಡಿ, ಇವಳು ಬಿಡ್ತಾ ಇಲ್ಲ, ಕೈ ಜಾರ್ತದೆ ಅಂದ್ರೇನು. ಆವಾಗಲೇ 2 ಸಲ ಜಾರದ್ಲು, ಆದ್ರೇನು ನನ್ನ ಮಗಂದೇನು ಏನಂತಾರಲ್ಲ ಮಿಸ್ಟೇಕಾಗಿ ಹುಡುಗಿಯಾಗಿ ಹುಟ್ಬಿಟ್ಟವಳೆ. ಹುಡುಗಾಗಿ ಹುಟ್ಟಿದ್ದಿದ್ರೆ ಸರಿಯಾಗಿ ಟ್ರೈನಿಂಗ್ ಕೊಡ್ತಾಯಿತ್ತು. ನೋಡಿ ಹೆಂಗಿದೆ ಸ್ಟೀಪು, ಆ ಲೆವೆಲಲ್ಲಿದೆ. ಇವಾಗ ಇಳಿಬೇಕು ಮೇಡಮ್ನ ಹಾಕ್ಕೊಂಡು. ಹೆಂಗೆ ಜಾರ್ತಾ ಇರೋದು, ದರ 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 ದರ. ಲೀನ್ ಟುವರ್ಡ್ಸ್ ಬ್ಯಾಕ್ವರ್ಡ್ಸ್, ಓಕೆ. ಸೊ ದೆನ್ ಯು ಕ್ಯಾನ್ ಹ್ಯಾವ್. ಅದೇ ನಂತರ ಅವಳಿಗೆ ಹೇಳ್ಬಿಟ್ಟು ನಾವು ಜಾರ್ಕೊಂಡು ಬಿದ್ರೇ ಕಷ್ಟ ಗುರು. ಬಿದ್ದರೆ ಇಬ್ಬರು ಬೀಳ್ತೀರಿ, ಹಂಗೈತೆ ಸಿಚುವೇಶನ್ ಇಲ್ಲಿ. 1 on 1 ಕಲ್ಲುಗಳೇ ಗ್ರಿಪ್ಪು. ಒಂದು ಕಲ್ಲು ಗ್ರಿಪ್ಪು ತಪ್ಪಿತು ಅಂದರೆ ನೋಡಿ ಇಲ್ಲಿ ಹೋಗುತ್ತೆ, ಗ್ರಿಪ್ ಇಲ್ಲ ಇಲ್ಲಿ. ದಾಕುಂಗಲ್ ಅಂತ ನೋಡಿ ಇವಳಿಗೆ ಇಳಿಯೋಕ್ಕಾಗ್ತಾಯಿಲ್ಲ. ನನ್ನ ಮಗನ ವೀಡಿಯೋ ಮಾತ್ರ ಬೇಕಂತೆ. ಸ್ಟೈಲ್ ರಾಣಿ ಹಿಂಗೆ ಕಲ್ಲು ಮೇಲೆ ಇಡು ನೋಡು, ಆ ಗ್ರಿಪ್ಪು ಅಲ್ಲಿ ಕಲ್ಲು ಮೇಲೆ ಇಟ್ಟರೆ ಗ್ರಿಪ್ಪು ಸಿಗುತ್ತೆ. ಅದನ್ನು ಬಿಟ್ಬಿಟ್ಟು ಎಲ್ಲೆಲ್ಲೋ ಇಟ್ಬಿಟ್ಟು ದರ ದರ ಅಂತ ಜಾರಿ ನನ್ನನ್ನು ಜಾರಿಸ್ತಾಳೆ. ನಾನು ಒಂದ್ಸಲ ಮಾರ್ಕ್ ಮಾಡಿಕೊಂಡು ಆ ಲೊಕೇಶನ್ನ ನೋಡಬೇಕು ಮ್ಯಾಪಲ್ಲಿ ಅಂತ ಒಂದ್ಸಲ ಫಿಕ್ಸ್ ಆದಮೇಲೆ ಅಂತೂ ಆ ಲೊಕೇಶನ್ನು ನನಗೆ ಮೋಸ ಮಾಡೋಲ್ಲ, ನಾನು ಹೋಗ್ದಿರ ಇರೋದಿಲ್ಲ ಅಂಥ ಲೊಕೇಶನ್ನು. ನೋಡಿದ್ರಲ್ಲ ಯಾವ ಥರ ಇದೆ ಅಂತ. ಲೊಕೇಶನ್ಗೂ ಮೋಸ ಇಲ್ಲ, ನೋಡೋದಕ್ಕೂ ಮೋಸ ಇಲ್ಲ. ಒಳ್ಳೆ ಜಾಗ, ಒಳ್ಳೆ ಎಂಜಾಯ್ಮೆಂಟು. ಮಲ್ಲಪ್ಪಗೊಂಡ ಹಿಲ್ ಟಾಪ್ ವ್ಯೂ. ನಮ್ಮ ಅಮ್ಮ ನಿಂತ್ಕೊಂಡ್ಬಿಟ್ಟಿದ್ದಾರೆ ಆಲ್ರೆಡಿ ಬ್ಯಾಗ್ ಹಿಡ್ಕೊಂಡು. ದೇವಸ್ಥಾನ ಓಪನ್ ಆಗಿದೆಯೋ ನೋಡ್ಬಿಟ್ಟು ಬರಬೇಕು. ನೋಡಿದ್ರಲ್ಲ ಯಾವ ಥರ ಇದೆ ಅಂತ. ಸೊ ಸಬ್ಸ್ಕ್ರೈಬ್, ಲೈಕ್, ಶೇರ್ ಎಲ್ಲ ಮಾಡಿ ನೋಡಿ. ಜಾಲಿ ಜಾಲಿ ಹ್ಯಾಪಿ ಡೇಸಲ್ಲಿ ಸ್ಕೂಲಲ್ಲಿರೋ ಫ್ರೆಂಡ್ಸ್ನ ಹಾಕ್ಕೊಂಡು ಬಂದಂಗೆ ಕಪಲ್ಸು ಲವರ್ಸು ಎಲ್ಲ ಹಾಕ್ಕೊಂಡು ಬಂದವ್ರೆ. ಹಾರಿಕಾ ಹಾಗೆ ನಾವು ಕಾರಲ್ಲಿ ಬಂದರೆ ಎಲ್ಲ ಬೈಕಲ್ಲಿ ಬಂದರೆ ಒಳ್ಳೆ 2 ದೇಹ 1 ಜೀವ ಥರ ಬರ್ಬೋದು. ಹಾರಿಕಾ ಇವಳೊಬ್ಳು ಬಿಡೋದಿಲ್ಲ ಅಂತ ನೋಡಿ. ನನ್ನಂದರೆ ನನಗಿಂತ ಡಬಲ್ ಹೋಗ್ತಾ ಇದ್ದಾಳು ಮತ್ತೆ ಹತ್ತಕ್ಕೆ. ದೇವಸ್ಥಾನ ತೆಗೆದಿದೆಯಾ ನಾನು ನೋಡೋಣ. ನಮ್ಮ AP ಪೊಲೀಸವ್ರು ಬಂದುಬಿಟ್ಟವ್ರೆ. ಪೊಲೀಸ್ ಅಗ್ನಿ 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 ಅಗ್ನಿ. ಸೊ ದೇವಸ್ಥಾನ ನೋಡಿಬಿಟ್ಟು ನೆಕ್ಸ್ಟ್ ಲೊಕೇಶನ್ಗೆ ಹೋಗ್ತೀರಿ. ಬಾಯ್ ಗೈಸ್. ನಮ್ಮ ಮಾತೃಶ್ರೀ ಅವರ ದರ್ಶನ. ನಮ್ಮ ಕಾರು ನಮ್ಮ ಬ್ಲೂ ಪ್ಯಾಂಥರ್ ನಿಂತ್ಕೊಂಡೈತೆ.